ಎಲ್ರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಅಡುಗೆ ತೊಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಟೊಮೆಟೊ ಸೂಪ್ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ತುಂಬ ಸುಲಭವಾದ ರೆಸಿಪಿ, ತುಂಬ ರುಚಿಕರವಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ನಿಮಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲೆನ ಬಿಸಿಗಿಟ್ಕೊಳ್ಳೋಣ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ಅದು ಬೆಣ್ಣೆ ಕರ್ಗ ಆದಮೇಲೆ ಅದಕ್ಕೆ 2 ಪಲಾವ್ ಎಲೆ, ಆಮೇಲೆ ಬ್ಲ್ಯಾಕ್ ಕಾರ್ಡಮಮ್ದು ಕಾಳುಗಳನ್ನ ಹಾಕ್ಕೊಳ್ಳಿ. ನಾನೊಂದು 2 ಬ್ಲ್ಯಾಕ್ ಕಾರ್ಡಮಮ್ದು ಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದನ್ನು 1 ನಿಮಿಷದ ತನಕ ಬೆಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಹಾಗೆ ಬ್ಲ್ಯಾಕ್ ಕಾರ್ಡಮಮ್ ನಿಮ್ಗೆ ಇಷ್ಟ ಇಲ್ಲ ಪಲಾವ್ ಎಲೆ ಇಷ್ಟನ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ಬೇಕಾದ್ರೆ ನೀವು ಅದಕ್ಕೆ ಚಕ್ಕೆ ಅಥವಾ ಲವಂಗನೂ ಹಾಕ್ಕೋಬೋದು, ಅದು ನಿಮ್ಮ ಪ್ರಿಫ್ರೆನ್ಸು. ಆಮೇಲೆ ಅದಕ್ಕೆ 4 ಎಸ್ಲು ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಹಾಗೆ 2 ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋ ತನಕನೂ ನೀವು ಅದನ್ನ ಫ್ರೈ ಮಾಡ್ಕೊಬೇಕಾಗತ್ತೆ. ತುಂಬ ಏನು ಫ್ರೈ ಮಾಡೋ ಅಗತ್ಯ ಇಲ್ಲ, ಯಾಕಂದರೆ ಟೊಮೆಟೊ ಹಾಕಿದ್ಮೇಲೆ ನಾವು ಇನ್ನೂ ಅದನ್ನ 8-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀವಿ. ನೋಡಿ ಇವಾಗ ಆಗಿದೆ. ಇದು ಇನ್ನೊಂದು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಹೆಚ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ಳೋಣ. ನಾನು ಇದಕ್ಕೆ 7-8 ಟೊಮೆಟೊನ ಈ ಥರ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಸಣ್ಣದಾಗಿ ಹೆಚ್ಚೋ ಅವಶ್ಯಕತೆ ಏನಿಲ್ಲ, ಇಷ್ಟು ದಪ್ಪ ಹೆಚ್ಕೊಂಡ್ರೆ ಸಾಕಾಗತ್ತೆ. ಈಗ ಅದಕ್ಕೆ ನಾವು 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ನಾವು ಅದನ್ನು ಮುಚ್ಚಿಬಿಟ್ಟು ಒಂದು 8-10 ನಿಮಿಷ ಅದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಅದೆಲ್ಲ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಆಗಬೇಕು, ಫುಲ್ ಮ್ಯಾಶ್ ಆಗೋ ಲೆವೆಲ್ಗೆ ಆಗಬೇಕು. ಅದು ಚೆನ್ನಾಗಿ ಕುದ್ಮೇಲೆ ನಾವು ಅದನ್ನು ಫುಲ್ಲು ಕೂಲ್ ಡೌನ್ ಆದಮೇಲೆ ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ನೀವು ಮಧ್ಯದಲ್ಲಿ ಅದನ್ನು ಕೆದಕ್ತಾ ಇರಬೇಕು, ಇಲ್ಲಾಂದರೆ ನೀರು ಹಿಂಗೋಗೋ ಚಾನ್ಸಸ್ ಇರುತ್ತೆ. ಹಾಗೇನಾದ್ರೆ ನೀರು ಹಿಂಗ್ತಿದೆ ಅಂತಂದರೆ ನೀವು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ಜಾಸ್ತಿ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ, ಒಂದು 1/4 ಕಪ್ ಅಷ್ಟು ಹಾಕ್ಕೊಂಡ್ರೂ ಸಾಕಾಗತ್ತೆ. ಮತ್ತು ಇದನ್ನು ವಾಪಸ್ ಮುಚ್ಚಿ ಇನ್ನೊಂದಷ್ಟು ಹೊತ್ತು ಕುದಿಸ್ಕೊಳ್ಳೋಣ. ಈಗ ನೋಡಿ ಅದು ಚೆನ್ನಾಗಿ ಕುದ್ದಿದೆ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿ ಅದು ಚೆನ್ನಾಗಿ ಕೂಲ್ ಆಗೋದಕ್ಕೆ ಬಿಡೋಣ. ಈಗ ಆ ಟೊಮೆಟೊ ಎಲ್ಲ ಕೂಲ್ ಆಗೋ ಅಷ್ಟರಲ್ಲಿ ಇನ್ನೊಂದು ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ನಾನು ಬ್ರೆಡ್ನ ಈ ಥರ ಸ್ಕ್ವೇರ್ ಶೇಪಲ್ಲಿ ಅದ್ರದ್ದು ಹೊರಗಡೆ ಇರೋ ಬ್ರೌನ್ ಪಾರ್ಟ್ನೆಲ್ಲ ಕಟ್ ಮಾಡಿ ಚಿಕ್ಕ ಸ್ಕ್ವೇರ್ ಶೇಪಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿ 2 ಕಡೆನೂ ಚೆನ್ನಾಗಿ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಬೆಣ್ಣೆಲಿ ಫ್ರೈ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ನೀವು ಆಯಿಲಲ್ಲೂ ಅದನ್ನ ಫ್ರೈ ಮಾಡ್ಕೊಬೋದು. ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಎಣ್ಣೆ ತುಂಬ ಕುಡಿದ್ಬಿಡುತ್ತೆ ಬ್ರೆಡ್ಡು, ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಆದಷ್ಟು ಬೆಣ್ಣೆಲಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನೋಡಿ ಇದು 2 ಸೈಡು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಅದನ್ನ ನಾನು ಸಪ್ರೇಟ್ ತಟ್ಟೆಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಬಿಡೋಣ. ಈಗ ನೋಡಿ ಟೊಮ್ಯಾಟೊ ಆನಿಯನ್ ಮಿಕ್ಸ್ಚರ್ ಎಲ್ಲ ಫುಲ್ ಕೂಲ್ ಆಗಿದೆ. ಅದರಲ್ಲಿ ಹಾಕಿದ್ದು ನಾವು ಪಲಾವ್ ಎಲೆನೆಲ್ಲ ಸೈಡಿಗೆ ತಗೊಂಡು ಬಿಡೋಣ. ಅದನ್ನೆಲ್ಲ ಮಿಕ್ಸಿ ಮಾಡೋಕ್ಕೆ ಹೋಗಬೇಡಿ. ಸೊ ಈಗ ಅದನ್ನು ಮಿಕ್ಸ್ಚರ್ ಎಲ್ಲ ಫುಲ್ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡ್ಕೊಂಡು ಆಗಿದೆ. ಇವಾಗ ನೀರೇನು ಎಕ್ಸ್ಟ್ರಾ ಹಾಕ್ಕೊಳ್ಳೋಕೆ ಹೋಗಬೇಡಿ ಇದಕ್ಕೆ, ಹಾಗೇ ಆರಾಮಾಗಿ ಅದು ಮಿಕ್ಸ್ ಆಗುತ್ತೆ. ಇವಾಗ ಅದನ್ನು ನೀವು ಫುಲ್ ಸ್ಮೂತ್ ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬರಬೇಕು. ಅಲ್ಲಿ ತನಕ ಅದನ್ನ ನೀವು ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ನೋಡಿ ಇವಾಗ ಇದಾಗಿದೆ. ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಈಗ ಅದನ್ನು ನಾವು ಒಂದು ಬೇರೆ ಬೌಲ್ಗೆ ಸ್ಟ್ರೈನ್ ಮಾಡ್ಕೊಳ್ಳೋಣ. ಯಾಕಂದರೆ ಟೊಮೆಟೊ ಬೀಜ ಎಲ್ಲ ಇರುತ್ತೆ, ಸಿಪ್ಪೆ ಎಲ್ಲ ಇರುತ್ತೆ, ಅದೆಲ್ಲ ಸೂಪಲ್ಲಿದ್ದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಆದಷ್ಟು ನೀವು ಸ್ಟ್ರೈನ್ ಮಾಡಿಕೊಂಡ್ರೆ ಬೆಟರ್. ನೋಡಿ ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಂಡು ಆಗಿದೆ. ಇವಾಗ ಇದನ್ನು ಮತ್ತೆ ಅದೇ ಬಾಣಲೆಗೆ ವಾಪಸ್ ಟ್ರಾನ್ಸ್ಫರ್ ಮಾಡಿಕೊಂಡು ಕುದಿಯೋಕ್ಕಿಡೋಣ.
ಒಂದು ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಅದಕ್ಕೆ ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್ಪು, ಆಮೇಲೆ 1 ಟೀ ಸ್ಪೂನು ಶುಗರ್ ಹಾಕ್ಕೊಳ್ಳಿ. ಆ್ಯಕ್ಚುಲಿ ವಿಡಿಯೋ ಬೈ ಮಿಸ್ಟೇಕ್ ರೆಕಾರ್ಡ್ ಆಗಿಲ್ಲ, ಹಾಗಾಗಿ ನಾನು ನಿಮ್ಗೆ ಹಾಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಸರ್ವ್ ಮಾಡಿ. ಸರ್ವ್ ಮಾಡುವಾಗ ಅದ್ರ ಮೇಲೆ ಕ್ರೂಟಾನ್ಸ್ ಹಾಕಿ, ಬೇಕಿದ್ದರೆ ಕ್ರೀಮ್ ಹಾಕ್ಕೋಬೋದು, ಇಲ್ಲಾಂದರೆ ಕ್ರೀಮ್ ಇಷ್ಟ ಇಲ್ಲ ಅನ್ನೋರು ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಮೇಲ್ಗಡೆ ಹಾಕ್ಕೊಂಡು ಅದನ್ನ ಸರ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆ ಹೆಂಗೆ ಮಾಡಿ ಮನೇಲಿ ಮಾಡಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.